ನಿಮಗೆ ಹೇಗೆ ಪ್ರೀತಿ ಅಂದ್ರೇನು, ಕಾಮ ಅಂದ್ರೇನು, ಕರ್ತವ್ಯ ಅಂದ್ರೇನು? ಅದೇ ಪ್ರೀತಿ ಕಾಮದ ಮುಖವಾಡ ಅಂತ ಹೇಳಿದ್ದೀನಲ್ಲ. ಅದಕ್ಕೆ ಟಚಿಂಗ್ ದೂರದಲ್ಲೇ ಲವ್ ಮಾಡುವಂತ. ಅಲ್ಲ, ನಾನು ಅದೇ ನಿಮ್ಮ ಜೊತೆ ಒಂದೊಂದು ಮಾತಾಡ್ತಾ ಇದ್ದಾಗ ಸಿಕ್ಕಾಕೊಳ್ಳೋದಿಲ್ಲ ಬೇಗ ನಮಗೆ ಉಪೇಂದ್ರ ಅಂತೇಳಿ. ಏನೇ ಉತ್ತರನೂ ಅಷ್ಟೇ ಚೆನ್ನಾಗಿ ನಮ್ಮ ಮೇಲೆ ತಿರುಗಿಸ್ತೀರಾ ಅಂದ್ರೆ ಏನಾರ ಇದ್ರೆ ತಾನೇ ಸಿಕ್ಕಾಕೊಳ್ಳೋಕ್ಕೆ. ನನ್ನ ಹತ್ರ ಏನಿದೆ ಆ್ಯಕ್ಚುಲಿ, ಅದೇ ಹೇಳ್ತಿದ್ದೀನಲ್ಲ, ಎಲ್ಲ ಏನೋ ಆ ಟೈಮು ಆ ಇದು ಮಾಡಿಸ್ಕೊಂಡು ಹೋಯ್ತು. ನಾನು ವಾಪಸ್ ತಿರುಗಿ ನೋಡಿದಾಗ ಅನಿಸುತ್ತೆ, ಯಾಕೆ ಈ ಥರ ಯೋಚನೆ ಮಾಡಿದೆ. ಅವಾಗ ನಾನು ಡೈರೆಕ್ಟ್ರ್ ಆಗಿದ್ದೆ. ಡೈರೆಕ್ಟ್ರಾಗಿ ನನಗೊಂದು ಹೆಸರು ಬಂದಿತ್ತು ಅವಾಗ ಓಮ್ ಆದ್ರ ಮೇಲೆ. ಸೊ ಡೈರೆಕ್ಟ್ರನ್ನೇ ಹೀರೋ ಮಾಡೋಣ, ನನಗೆ ಯಾರೋ ಪಿಕ್ಚರ್ ಮಾಡಿ ಅಂತ ಹೇಳಿದಾಗ ಡೈರೆಕ್ಟ್ರ್ ಹೀರೋ ಆಗ್ತಾನೆ ಆ ಪಿಕ್ಚರಲ್ಲಿ ಅಂತ. ಅಲ್ಲೊಂದು ಲವ್ ಸ್ಟೋರಿ. ಆ ಲವ್ ಸ್ಟೋರಿ ಅಂದಾಗ ಲವ್ವು ನಿಜವಾಗ್ಲೂ ಲವ್ ಇದೆಯಾ ಇಲ್ವಾ, ನನ್ನಲ್ಲೇ ಕಾಡದಂಥ ಇದದು. ಅದನ್ನೇ ಡೆಪ್ತಲ್ಲೇ ಕತೆ ಮಾಡ್ತಾ ಹೋದ್ವಿ. ಒಬ್ಬ ಲವ್ವೇ ಇಲ್ಲ ಅಂದ್ಕೊಂಡ್ರವನು, ಒಬ್ಬಳು ಲವ್ವೇ ಜೀವನ ಅಂದ್ಕೊಂಡ್ರವಳು, ಅವರಿಬ್ಬರ ಮಧ್ಯೆ ಘರ್ಷಣೆ, ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟತ್ತದು, ನಿಜವಾದ ಏನು ಸತ್ಯ, ಆ ಥರ ಹುಡುಕ್ತಾ ಹೋದಾಗ ಸೈಕಲಾಜಿಕಲ್ ಆಗ್ತಾ ಹೋಗುತ್ತೆ, ತುಂಬ ಡೆಪ್ತ್ಗೆ ಹೋಗುತ್ತೆ. ಅಲ್ಲ, ನೀವು ಅಲ್ಲಿ ನಂಗೆ ಡೆಪ್ತ್ ಹೋದಾಗಲೇ ನಾನು ನಮಗೆ ಅವಾಗಲೇ ಹೇಳಿದ್ದು, ಅದ್ವೈತಗಳು ಕಾಣೋಕ್ಕೆ ಶುರು ಆಗ್ತವೆ. ನೋಡೋ ಅಂತಾರೆ ಮೇಲ್ನೋಟಕ್ಕೆ ಒಂದು ಎಂಟರ್ಟೈನ್ಮೆಂಟು, ಒಂದು ಸಿನಿಮಾ ಅಂತ ಅನ್ನಿಸ್ತಾ ಹೋದ್ರು, ಒಳಗಡೆ ಹೋಗ್ತಿದ್ದಂಗೆ ಬೇರೆ ರೂಪಗಳು ಕಾಣಿಸ್ತವೆ. ನನಗೆ ಆ ಉಪೇಂದ್ರ ಯಾರು ಅಂತ ಬೇಕು. ಹೇಗೆ ಆ ಉಪೇಂದ್ರಗೆ ಬಂದಿರೋದು ನಿಮಗೇನೆ ಅದು, ಓಕೆನಾ? ನೀವೇ ಹುಡುಕೊಬೇಕು. ಅದಕ್ಕೆ ಹುಡುಕೋಕ್ಕೋಸ್ಕರ ನೀವು ಉಪೇಂದ್ರ ಕೂಡಿಸ್ಕೊಂಡಿರೋ ನೋಡಿ, ಕೂರಿಸ್ಕೊಂಡಿದ್ದೀರಾ, ಇನ್ನೇನಕ್ಕೆ ಹುಡುಕ್ತೀರಾ? ಎದುರುಗಡೆನೇ ಕೂತಿದ್ದೀನಿ, ಹುಡುಕೋದು ಎಲ್ಲಿದೆ? ಸೊ ಅದೇ ಎದುರುಗಡೆನೇ ಇದ್ದೀರಾ, ಆದರೂ ಕೈದು ಸಿಗದಷ್ಟು ದೂರನೇ ಇದ್ದೀರಾ. ಯಾಕಂದರೆ ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗಿದೆ? ಅದು ನಂದಾಗಿದ್ದರೆ ಕೈಗೆ ಸಿಗಾಕೊಂತಿದ್ದೆ, ನಂದಲ್ವಲ್ಲ ಅದು. ಮತ್ತೆ ಯಾರ್ದು ಗೊತ್ತಿಲ್ಲ. ಅದೇ ಹೇಳದ್ನಲ್ಲ, ಅದೆಲ್ಲ ನಾವು ಅನ್ಕೊತೀವೆಲ್ಲ, ನಾನು ಮಾಡಿದೆ ಅಂತ. ಅಲ್ಲ, ಅದು ಆ್ಯಕ್ಚುಲಿ ಆ ಟೈಮು, ಆ ಸಂದರ್ಭ, ಆ ಸಿಚುಯೇಷನ್ನು, ಅಲ್ಲಿ ನಾವು ಏನೋ ಆಗಿರೋವಂಥ ತೊಳಲಾಟಗಳು ಎಲ್ಲವೂ ಸೇರಿ ಒಂದೇನೋ ಮಾಡಿಸಿರುತ್ತೆ. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಈಗಲೂ ಹೇಳ್ತೀರಾ? ಇಷ್ಟು ವರ್ಷ ಆದಮೇಲೆ ಈಗ ಹೇಳೋದಿದೆ. ಅವಾಗೊಂದು ನೀವೇ ಹೇಳ್ತೀರಿ, ಒಂದು ಕಡೆ ಬೆಳವಣಿಗೆ ಹಂತಗಳಿರ್ತವೆ. ಅವತ್ತಿನ ಹಂತದಲ್ಲಿ ಅದನ್ನು ಹೇಳಿದ್ರಿ, ಇವತ್ತಿನ ಹಂತದಲ್ಲಿ ನೋಡಿದಾಗ ಹೌದು, ಮಗು ನಡೆದು ಎಡವು ಬಿದ್ದರೆ ಓಕೆ, ದೊಡ್ಡನ ಮೇಲೆ ಎಡವು ಬೀಳು ಅಂದರೆ ಆ ಟೈಮಲ್ಲಿ ಅನಿಸಿದ್ದು ಹೇಳಿದೆ. ಅದ್ರ ನೆಕ್ಸ್ಟಲ್ಲಿ ಏನು ಅನಿಸ್ತೋ ಅದನ್ನು ಹೇಳಿದೆ. ಬಟ್ ಎಲ್ಲ ನನಗೇನು ಅನಿಸ್ತೋ ಅದನ್ನು ಫಿಲ್ಟ್ರ್ ಇಲ್ಲದೆ ಹೇಳಿದ್ದೀನಿ ನನಗಷ್ಟೇ. ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಇದು ಕರೆಕ್ಟ್ ಅನ್ನಿಸ್ತು ಆ ಟೈಮಲ್ಲಿ ಅದು ಹೇಳಿದೆ, ಇದು ಕರೆಕ್ಟ್ ಅನ್ನಿಸ್ತು ಆ ಟೈಮಲ್ಲಿ. ಅಂದರೆ ಅದು ಕರೆಕ್ಟ್ ಅನ್ಸೋಕ್ಕೆ ಮುಂಚೆ ತುಂಬ ಏನು ಹೇಳಿ ಥಾಟ್ ಪ್ರೋಸೆಸ್ ಆಗಿರುತ್ತಲ್ಲಿ. ಅಲ್ಲ ನೋಡಿ, ಅದನ್ನೇನು ಹೇಳಿದ್ದು, ನೀವೇನು ಹೇಳಿದ್ರಲ್ಲ, ಅವತ್ತು ನಿಮ್ಗೆ ಅದು ಸರಿ ಅನಿಸಿತ್ತು ಅಂತೇಳಿ. ಅವತ್ತು ನಿಮಗೆ ಆ ಏಜಲ್ಲಿ ಸರಿ ಅನಿಸಿರೋದು, ಇವತ್ತು ಆ ಏಜಲ್ಲಿ ಇರೋರಿಗೆ ಅದು ಸರಿಯೇ ಅನ್ನಿಸ್ತಾ ಇದೆ. ಇವತ್ತಿನ ಜೆನ್ಸಿಗಳನ್ನ ನೋಡ್ತಾ ಇದ್ದರೆ, ವೈ ಉಪೇಂದ್ರ ಇಸ್ ಕನೆಕ್ಟಿಂಗ್ ಟು ಜೆನ್ಸೀಸ್ ಆಲ್ಸೋ. ಇಡೀ ವರ್ಲ್ಡ್ ಎಕ್ಸ್ಪೋಜರ್ ಇದೆ. ನಾವು ಕ್ರಿಸ್ಟೋಫರ್ ನೋಲಾನ್ ಬಗ್ಗೆ ಮಾತನಾಡ್ತೀವಿ, ಅಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ ಬಗ್ಗೆ ಬಂತು ಅಂತ ಮಾತಾಡ್ತೀವಿ. ಆದರೆ ನಮ್ಮಲ್ಲೇ ಇರೋ ಉಪೇಂದ್ರನ ಇವತ್ತು ನಾವು ತುಂಬ ಜನ ಎಕ್ಸ್ಪ್ಲೋರ್ ಆಗ್ತಾ ಇದ್ದಾರೆ, ಎಸ್ಪೆಷಲಿ ಹೊಸ ಯೂತ್ ಬಂದಿರೋ ಅಂಥವ್ರು. ಅದನ್ನು ನೋಡಿದಾಗ ಏನು ಅನಿಸುತ್ತೆ, ಅಷ್ಟು ಈಸಿಯಾಗಿ ಕನೆಕ್ಟ್ ಆಗ್ತೀರಿ ಅಂತ ಅನಿಸುತ್ತೆ ನಿಮಗೆ ಅವತ್ತು ಮಾಡುವಾಗ, ನಾನು ಮುಂದೆ ಫ್ಯೂಚರಲ್ಲಿ? ಯಾಕಂದರೆ ಒಂದು ಮಾತಿದೆ, ಯು ಆರ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಲಾಸ್ಟ್ ವರ್ಕ್ ಅಂತ. ಆದರೆ ನಿಮ್ಮ ಅವತ್ತಿನ ಅಷ್ಟು ವರ್ಷ ವರ್ಕ್ಗಳು ಇವತ್ತಿಗೂ ದಿ ಬೆಸ್ಟ್ ವರ್ಕ್ ಅಂತಲೇ ಜನ ಗುರುತಿಸ್ತಾ ಇದ್ದಾಗ ಹೇಗೆ ಅನಿಸುತ್ತೆ ಅದು? ಏನೋ ಗೊತ್ತಿಲ್ಲ ಆ್ಯಕ್ಚುಲಿ, ಅದು ನನಗೇನೋ ಕ್ರೆಡಿಟ್ ತೊಗೊಬೇಕು ಅನಿಸಲ್ಲ. ಅದು ಏನು ಹೇಳಿ, ಆ ಟೈಮಲ್ಲಿ ಏನೋ ಅನಿಸಿರೋದು ಮಾಡಿದ್ದೀನಿ, ಈ ಟೈಮಲ್ಲೂ ಕನೆಕ್ಟ್ ಆಗ್ತಿದೆ. ಏನೋ ಖುಷಿ ಅನಿಸುತ್ತೆ ಅಷ್ಟೇ ಯಾರು ಅದ್ರ ಬಗ್ಗೆ ಮಾತಾಡಿದಾಗ. ಕೆಲವು ಸತಿ ಇದು ಅನಿಸುತ್ತೆ, ಏನಪ್ಪ ಇಷ್ಟೊಂದು ದೊಡ್ಡ ಡೈರೆಕ್ಟರ್ಗಳಿಗೆಲ್ಲ ಹೋಲಿಸ್ತಾ ಇದ್ದಾರೆ, ಆ ಟೈಮ್ ನಾನು ಆ ಲೆವೆಲ್ಗೆಲ್ಲ ಮಾತಾಡ್ತಾರಲ್ಲ ಇವರು ಅಂತ. ಕೆಲವರು ಎಲ್ಲರ ಮುಂದೆ ಮಾತಾಡ್ಬಿಡ್ತಾರೆ, ನಂಗೆ ಒಂಥರ ನಾಚಿಕೆ ಆಗುತ್ತೆ. ಇವರು ಗೊತ್ತಾ ಹಿಂಗೆ ವರ್ಲ್ಡ್ ಬೆಸ್ಟ್ ಡೈರೆಕ್ಟ್ರು ಅಂದಾಗ ನಾನು ಯಾವ ವರ್ಲ್ಡ್ ಬೆಸ್ಟ್ ಡೈರೆಕ್ಟ್ರು ಅಲ್ಲ, ಇವತ್ತು IMDb ಅದನ್ನೇ ತೋರಿಸ್ತಾ ಇದೆ. ಅಲ್ಲ ಇರ್ಬೋದು, ಆ್ಯಕ್ಚುಲಿ ಅಭಿಮಾನಿಗಳು ಕೊಟ್ಟಿರೋ ಸ್ಥಾನ ಅದಷ್ಟೇ. ಅದು ಹೊಗಳಿಕೆ ಎಲ್ಲ ದೇವರಿಗೆ ಅಂತಾರೆ, ನಮಗಲ್ಲ ಅದು. ಒಂದು ಸಣ್ಣದಾಗಿ ಹೇಳ್ತೀನಿ ಕೇಳಿ. ಒಂದು ಸತಿ ಯಾರೋ ಹೇಳಿದ್ದಿದ್ದು, ರಾಜ್ಕುಮಾರ್ ಸಾರು ರಜನಿ ಸಾರು ಮೈಸೂರಲ್ಲಿ ಶೂಟಿಂಗ್ ಅಂತೆ ವಾಕ್ ಮಾಡ್ತಾ ಇದ್ರಂತೆ. ಅವಾಗ ಅಣ್ಣವ್ರು ಅವಾಗ ಏನು ಹೇಳಿ, ಅವರಿನ್ನೂ ರಜನಿ ಅವ್ರು ಹೀರೋ ಆಗಿರಲಿಲ್ಲ ಅನಿಸುತ್ತೆ. ಎಲ್ಲರೂ ನಮಸ್ಕಾರ ಅಂತ ರಾಜ್ಕುಮಾರ್ ಅವ್ರಿಗೆ ನಮಸ್ಕಾರ ಅಂತಿದ್ದಾರೆ. ರಜನಿ ಸರ್ ಕೇಳೋರಂತೆ, ಸರ್ ಇಷ್ಟು ಜನ ರೋಡಲ್ಲಿ ಹೋಗಿಲ್ಲ ನಮಸ್ಕಾರ ಅಂತಾರಲ್ಲ, ನೀವು ಏನಂಗೆ ಅನ್ಸುತ್ತೆ ನಿಮಗೆ ಅಂತ. ಅವಾಗ ಅಣ್ಣವ್ರು ಹೇಳೋದ್ರಂತೆ, ಅಯ್ಯೋ ಅದು ನನಗಲ್ಲ ನಮಸ್ಕಾರ ಅಂತ ಹೇಳ್ತಿರೋ, ನನ್ನೊಳಗಿರೋ ಸರಸ್ವತಿಗೆ, ನನಗೆ ಅಂದ್ಕೊಂಡ್ರೆ ತಪ್ಪಾಗ್ಬಿಡುತ್ತದು ಅಂತ. ಇದರಲ್ಲೆಲ್ಲ ಆನ್ಸರ್ ಸಿಕ್ಬಿಡುತ್ತೆ ಅನ್ಸುತ್ತೆ ನಿಮಗೆ. ಅದು ಯಾವುದೋ ಒಂದು ಶಕ್ತಿ ಮಾಡಿಸಿರುತ್ತೆ. ಅದಕ್ಕೆ ಪ್ರತಿಯೊಂದು ಕಲೆನೂ ಒಂದು ಗಂಧರ್ವ ಕಲೆನೇ ಅಂತಾರೆ ಅನಿಸುತ್ತೆ. ಹಾಂ, ಅಷ್ಟೇ ನಾವು ಅಂದ್ಕೊಂಬಿಟ್ರೆ ಅದು ನಾವೇನು ಮಾಡ್ತೀವಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.